ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ಮೈಸೂರು ಜುಲೈ 19. ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರವು ಪರಿಸರಕ್ಕೆ ಹಾನಿಯುಂಟು ಮಾಡುವ ಪ್ಲಾಸ್ಟಿಕ್ ಅನ್ನು ನಿರ್ಮೂಲನೆ ಮಾಡಿ ಪ್ಲಾಸ್ಟಿಕ್ ಮುಕ್ತ ರಾಜ್ಯವನ್ನಾಗಿಸುವ ಧ್ಯೇಯೋದ್ದೇಶಗಳಿಗೆ ಅನುಗುಣವಾಗಿ ಇಂದು ಮೈಸೂರು ನಗರವನ್ನು ಮತ್ತು ಚಾಮುಂಡಿ ಬೆಟ್ಟವನ್ನು ಪ್ಲಾಸ್ಟಿಕ್ ಮುಕ್ತಗೊಳಿಸುವ ನಿಟ್ಟಿನಲ್ಲಿ ಕೆಪಿಸಿಸಿ ಅಸಂಘಟಿತ ಕಾರ್ಮಿಕ ವಿಭಾಗದ ರಾಜ್ಯ ಕಾರ್ಯದರ್ಶಿಯಾದ ಶ್ರೀಪಾಲ್ ರವರ ನೇತೃತ್ವದಲ್ಲಿ ಚಾಮುಂಡಿ ಬೆಟ್ಟಕ್ಕೆ ತೆರಳುವ ಭಕ್ತರಿಗೆ ಬಟ್ಟೆ ಬ್ಯಾಗ್ಗಳನ್ನು ವಿತರಿಸಿ ಪ್ಲಾಸ್ಟಿಕ್ ನಿರ್ಮೂಲನೆ ಕುರಿತು ಅರಿವು ಹಾಗೂ ಜಾಗೃತಿಯನ್ನು ಮೂಡಿಸಲಾಯಿತು. ನಗರದ ಹೆಲಿಪ್ಯಾಡ್ ಆವರಣದಲ್ಲಿ ಸರ್ಕಾರಿ ಬಸ್ಸುಗಳಲ್ಲಿ ಚಾಮುಂಡಿ ಬೆಟ್ಟಕ್ಕೆ ತೆರಳುವ ಭಕ್ತರಿಗೆ ಬಟ್ಟೆ ಬ್ಯಾಗುಗಳನ್ನು ವಿತರಿಸಿ ಪ್ಲಾಸ್ಟಿಕ್ನಿಂದ ಆಗುವ ದುಷ್ಪರಿಣಾಮಗಳು, ಪ್ಲಾಸ್ಟಿಕ್ನಿಂದ ಪರಿಸರಕ್ಕೆ ಉಂಟಾಗುವ ಹಾನಿಗಳ ಕುರಿತು ಸಾರ್ವಜನಿಕರಲ್ಲಿ ಭಕ್ತರಲ್ಲಿ ಜಾಗೃತಿ ಅರಿವನ್ನು ಮೂಡಿಸಲಾಯಿತು. ಈ ಸಂದರ್ಭದಲ್ಲಿ ಕೆಪಿಸಿಸಿ ಅಸಂಘಟಿತ ಕಾರ್ಮಿಕ ವಿಭಾಗದ ರಾಜ್ಯ ಕಾರ್ಯದರ್ಶಿಗಳಾದ ಶ್ರೀಪಾಲ್, ರವಿ ಎಸ್ ನಾಯಕ್, ಮೈಸೂರು ಮಹಾನಗರ ಪಾಲಿಕೆ ಅಧಿಕಾರಿ, ಮೈಸೂರು ನಗರ ಕಾಂಗ್ರೆಸ್ ಸೇವಾದಳದ ಗಿರೀಶ್, ಕೃಷ್ಣಪ್ಪ, ಬಸವಣ್ಣರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ತಮಗೆಲ್ಲ ತಿಳಿದಿರುವ ಹಾಗೆ ಆಷಾಢದ ಶುಕ್ರವಾರದ ತಾಯಿ ಚಾಮುಂಡೇಶ್ವರಿ ಹಬ್ಬ ವಿಶೇಷವಾಗಿ ಜರುಗುತ್ತೆ. ಇದಕ್ಕೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ರಾಜ್ಯದ ಮೂಲೆ ಮೂಲೆಯಿಂದ ಆಗಮಿಸ್ತಾ ಇದ್ದಾರೆ. ನಮ್ಮ ಮೈಸೂರು ನಗರವನ್ನು ಪ್ಲಾಸ್ಟಿಕ್ ಮುಕ್ತ ನಗರವನ್ನಾಗಿ ಮಾಡಬೇಕು ಅಂತ ಎಲ್ಲರೂ ಕೂಡ ಕೈ ಜೋಡಿಸ್ಲಿಕ್ಕೆ ನಾವು ವಿನಂತಿ ಮಾಡ್ತಾ ಇದ್ದೀವಿ. ಆದ್ರಿಂದ ನೀವು ದೇವಸ್ಥಾನಕ್ಕೆ ದೇವರ ದರ್ಶನಕ್ಕೆ ಹೋಗಬೇಕು ಅಂದಾಗ ಯಾವ ಪೂಜಾ ಸಾಮಗ್ರಿಗಳನ್ನು ಬಟ್ಟೆ ಬ್ಯಾಗ್ನಲ್ಲೇ ಹೋಗಬೇಕಾಗಿ ವಿನಂತಿಸ್ತೇವೆ. ಪ್ಲಾಸ್ಟಿಕ್ ಬಳಕೆನ ಸಂಪೂರ್ಣವಾಗಿ ನಮ್ಮ ನಗರ ವ್ಯಾಪ್ತಿಯಲ್ಲಿ ನಿಷೇಧ ಮಾಡಿರೋದ್ರಿಂದ ತಾವೆಲ್ಲರೂ ಸಹಕರಿಸಬೇಕಾಗಿ ನಾನು ಮಹಾನಗರ ಪಾಲಿಕೆಯ ಪರವಾಗಿ ತಮ್ಮಲ್ಲಿ ವಿನಂತಿಸ್ತೇನೆ. ನೋಡಿ, ನಮ್ಮ ಕರ್ನಾಟಕದಲ್ಲಿ ನಾವು ಹೆಮ್ಮೆ ಪಡೋಂಥ ವಿಚಾರ ಏನು ಅಂತಂದರೆ, ಇಡೀ ರಾಜ್ಯ, ದೇಶ ಮತ್ತು ಇನ್ನಿತರೆ ಕಡೆಯಿಂದ ಎಲ್ಲ ಕಡೆಯಿಂದನೂ ಸಾರ್ವಜನಿಕರು ಇವತ್ತು ಬರ್ತಾರೆ ಅಂತಂದರೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ತುಂಬ ಬೇಕಾಗಿದೆ ಎಲ್ರಿಗೂ. ಆ ಚಾಮುಂಡೇಶ್ವರಿ ತಾಯಿ ಎಲ್ಲರನ್ನೂ ಕರೆಸ್ಕೊಳ್ಳುತ್ತೆ, ತನ್ನ ಸನ್ನಿಧಿಗೆ ಎಲ್ಲರನ್ನೂ ಕರೆಸ್ಕೊಳ್ಳೋಂಥ ಒಂದು ಇದು ಬರುತ್ತೆ ನೋಡಿ ಆಷಾಢ ಮಾಸದಲ್ಲಿ. ಇಲ್ಲಿ ನೋಡಿ, ನೀವೇ ನೋಡ್ತಾ ಇದ್ದೀರ, ತುಂಬ ಸಾಗರ ಇದ್ದಂಗಿದೆ ಜನ. ಈ ಸಾಗರದ ಜನ ಇವತ್ತೆಲ್ಲ ಬಂದು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ದರ್ಶನ ಮಾಡಿ ತಾಯಿ ಚಾಮುಂಡೇಶ್ವರಿ ಹತ್ರ ಬೇಡಿಕೆ ಇಟ್ಟು ಅವ್ರ ಬೇಡಿಕೆನ ಈಡೇರಿಸ್ಕೊಳ್ಳೋ ಪ್ರಯತ್ನ ಪಟ್ಟು ಒಂದು ಆಶೀರ್ವಾದ ಪಡಿಬೇಕು ಅನ್ನೋ ಹುಮ್ಮಸ್ಸಿಂದ ಎಲ್ಲರೂ ಬರ್ತಾರೆ. ಆ ಜನಗಳಿಗೆ ನಾನೊಂದು ವಿಶೇಷವಾಗಿ ಒಂದು ಕಾಳಜಿ ವಹಿಸಿ ಒಂದು ವೈಯಕ್ತಿಕವಾಗಿ ನಾನು ಹೇಳೋದೇನು ಅಂದರೆ, ಈ ಪ್ಲಾಸ್ಟಿಕ್ ತ್ಯಜಿಸಿ ಪರಿಸರ ಉಳಿಸಿ ಅಂತ ನಾನು ಒಂದು ಹೇಳೋದಕ್ಕೆ ವಿಶೇಷತೆಯಿಂದ ಹೇಳ್ತೀನಿ. ಇದು ಮೈಸೂರು ಮಹಾನಗರ ಪಾಲಿಕೆಯಿಂದನೂ ಅವರ ಅಧಿಕಾರಿಗಳು, ಪೊಲೀಸ್ನವರು, ಇನ್ನಿತರೆ ಜನಗಳು ಎಲ್ಲರೂ ಈ ಕಾನ್ಸೆಪ್ಟ್ ಮೇಲೆ ಭಾಳ ಪ್ರಭಾವ ಬೀರ್ತಾರೆ. ನಮ್ಮ ಸರ್ಕಾರ, ಈ ಸರ್ಕಾರ ಬಂದು ನಮಗೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟು ಈ ಕೆಲಸ ಮಾಡಿ ಅಂತ ಹೇಳುತ್ತೆ. ಅಂದರೆ ನಮ್ಮ ಕಾಂಗ್ರೆಸ್ ಸರ್ಕಾರ, ಈ ಸರ್ಕಾರದ ಉದ್ದೇಶ ಏನು, ಪ್ಲಾಸ್ಟಿಕ್ನ ತ್ಯಜಿಸಬೇಕು, ಅಂದರೆ ಪರಿಸರ ಉಳಿಸ್ಬೇಕಾಗಿರೋದ್ರಿಂದ ನೀವು ನೀರಿನ ಬಾಟ್ಲಾಗಲಿ ಇನ್ನಿತರೆ ಬೇರೆ ತ್ಯಾಜ್ಯ ವಸ್ತುಗಳಲ್ಲಿ ಪ್ಲಾಸ್ಟಿಕ್ ಸಂಬಂಧಪಟ್ಟದ್ದು ಯಾವುದೂ ತೊಗೊಂಡೋಗ್ಬಿಡಿ ದಯಮಾಡಿ, ನಾನು ರಿಕ್ವೆಸ್ಟ್ ಮಾಡೋಂಥದ್ದು. ನಾವು ಅದನ್ನು ಕಾನ್ಸೆಪ್ಟನ್ನ ಜನಗಳ ಮನವರಿಕೆ ಮಾಡೋ ಉದ್ದೇಶದಿಂದ ತಾಯಿ ಚಾಮುಂಡೇಶ್ವರಿ ಹೆಸರು ಹೇಳಿ ಅವರ ಆಶೀರ್ವಾದ ಪಡೆದು ಜನಗಳಿಗೆ ಇವತ್ತು ನಾವೊಂದು ಬ್ಯಾಗಿಂದ ವಿತರಣೆ ಮಾಡಿ ಪ್ರಸಾದ ವಿನಿಯೋಗ ಮಾಡಿ ಇವತ್ತು ಆ ತಾಯಿ ನಮಗೂ ಆಶೀರ್ವಾದ ಮಾಡಲಿ. ಒಂದು, ನಮ್ಮ ಸರ್ಕಾರಕ್ಕೆ ಈ ಪ್ಲಾಸ್ಟಿಕ್ ಕೆಸಿದ್ರೆ ಎಂತೆಂಥ ಕಾಯಿಲೆಗಳು ಬರುತ್ತೆ, ಇವೆಲ್ಲ ಬರುತ್ತೆ, ಪ್ರಾಣಿ ಪಕ್ಷಿಗಳಿಗೆಲ್ಲ ತೊಂದರೆ ಆಗ್ತಾಯಿದೆ. ಆದ್ದರಿಂದ ಜನಗಳಿಗೆ, ನಾನು ಇಡೀ ರಾಜ್ಯದ ಜನಗಳಿಗೆ ಮನವಿ ಮಾಡ್ಕೊಳ್ಳೋದೇನು ಅಂದರೆ, ದಯಮಾಡಿ ಪ್ಲಾಸ್ಟಿಕ್ನ ಯಾರು ಯೂಸ್ ಮಾಡಬೇಡಿ. ಅದರಲ್ಲೂ ಎಕ್ಸ್ಪೆಷಲಿ ನಮ್ಮ ಚಾಮುಂಡೇಶ್ವರಿ ತಾಯಿಗೆ ಆ ಸನ್ನಿಧಿಲಿ ಪ್ಲಾಸ್ಟಿಕ್ನಿಂದ ಯಾವುದೂ ಸಮಸ್ಯೆ ಆಗಿಲ್ಲ, ಆಗಲೂಬಾರ್ದು ಅನ್ನೋ ಒಂದು ಕಾಳಜಿ ಇಟ್ಟು ಇವತ್ತು ಈ ಪ್ರಯತ್ನ ಮಾಡ್ತಾ ಇದ್ದೀವಿ. ಮೇಡಮ್, ಹಾಗೆ 4 ವಾರ ಮತ್ತು ಇನ್ನು ಮುಂದಕ್ಕೆ ನಾವು ಅದನ್ನೇ ಕಂಟಿನ್ಯೂಯೇಷನ್ ಮಾಡ್ಕೊಂಡು ಪ್ರತಿ ವಾರನೂ ಇದನ್ನೇ ಮಾಡ್ಕೊಂಡು ಬರ್ತಾ ಇದ್ದೀವಿ. ಎಲ್ಲಿ ಜನ ಸಂಪರ್ಕ ಸೇರ್ತಾರೋ ಆ ಸ್ಥಳದಲ್ಲಿ, ಈಗ ಧಾರ್ಮಿಕ ಇಲಾಖೆ ಹತ್ರ ಆಗ್ಬೋದು ಅಥವಾ ಇನ್ನೊಂದು ಯಾವುದೋ ಒಂದು ಫಂಕ್ಷನ್ ಆಗ್ಬೋದು, ಇಲ್ಲೆಲ್ಲ ನಡೆಯುವಂಥ ಕಾರ್ಯಕ್ರಮದಲ್ಲಿ ನಾವು ಇದನ್ನು ಜನಗಳಿಗೆ ಮನವರಿಕೆ ಮಾಡಿ ಬ್ಯಾಗ್ ವಿತರಣೆ ಆಗ್ಬೋದು, ಇನ್ನೊಂದು ಆಗ್ಬೋದು, ಅದಕ್ಕೆ ಸಂಬಂಧಪಟ್ಟಂಗೆ ಏನು ಮಾಡಬೇಕು ಅದನ್ನು ಮಾಡ್ತಾ ಇದ್ದೀವಿ. ಮಳೆಯನ್ನು ಲೆಕ್ಕಿಸದೆ ನೀವು ಕಾರ್ಯ ಮಾಡ್ತಾ ಇದ್ದೀರಾ ಸರ್? ಮಳೆಯನ್ನೇ ವಿಚಾರಕ್ಕೆ ಬಂದರೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಮಳೆ ಬಂದ್ರೂ ಜನ ಬರ್ತಾರೆ. ಯಾಕೆ ಹೇಳಿ, ಆಶೀರ್ವಾದ ಪಡೀಲೇಬೇಕು ಅನ್ನೋ ಉದ್ದೇಶದಿಂದ ಬಂದೇ ಬರ್ತಾರೆ. ಇವತ್ತೊಂದು ದಿನ ಆ ಸನ್ನಿಧಿ ಒಳಗೆ ಆಶೀರ್ವಾದ ಪಡೆದಂಥ ಜನಕ್ಕೆ ಅವ್ರ ಬೇಡಿಕೆಗಳು ಏನಿಟ್ಟಿರ್ತಾರೆ ಅದು ನೆರವೇರುತ್ತೆ. ಆ ಉದ್ದೇಶಕ್ಕೆ ಬಂದೇ ಬರ್ತಾರೆ. ಒಂದು, ಇಷ್ಟು ದಿವಸ ಹೇಳ್ತಿದ್ರು ನಮ್ಮ BJPಯವರು ಏನು ಅಂತಂದರೆ, ಸಿದ್ದರಾಮಯ್ಯನ ಸರ್ಕಾರದಲ್ಲಿ ಮಳೆನೇ ಬರಲ್ಲ, ಮಳೆನೇ ಉಯ್ಕಳ್ಳಿ ತಗೊಂಡೋಗಿ ಅವ್ರ ಮನೆ ಒಳಗೆ ಉಯ್ಕಳ್ಳಿ ಅವ್ರಿಗೆ ಟ್ಯಾಂಕರ್ ಬೇಕಾದ್ರೂ ಕಳಿಸ್ಕೊಡ್ತೀವಿ ನಾವು.
ಈ ಬಿ ಜೆ ಪಿ ಸರ್ಕಾರದವರು ಹೇಳ್ತಿದ್ರು, ಬಿ ಜೆ ಪಿಯವರು ಹೇಳ್ತಿದ್ರಲ್ಲ, ಕೆಲವು ಜನ ಮಳೆನೇ ಬರಲ್ಲ ಸಿದ್ದರಾಮಯ್ಯನವ್ರದ್ದು ಇದರಲ್ಲಿ, ಅದೇನು ದರಿದ್ರನೋ ಹಾಗೆ ಹೀಗೆ ಅಂತ ಹೇಳ್ತಿದ್ರು. ನೋಡಿ ಇವತ್ತು ಹೆಂಗೆ ಉಕ್ಕಿ ಹರಿತಾ ಇದೆ, ನದಿಗಳೆಲ್ಲ ಉಕ್ಕಿ ಹರಿತಾ ಇದ್ದು ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ. ಮೈಸೂರಿಗೆ ಪ್ರಾಮುಖ್ಯತೆ ಯಾಕೆ ಕೊಡ್ತಾರೆ ಹೇಳಿ ಇಡೀ ರಾಜ್ಯದಲ್ಲೇ? ಇಂಥದಕ್ಕೇನೆ ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ಮುಖ್ಯಮಂತ್ರಿ ಆಗಿರೋದಕ್ಕೆ ನೀವೆಲ್ಲ ಅನ್ನ ತಿಂತಾ ಇದ್ದೀರಿ ಅಂತಲೇ ಹೇಳ್ತೀನಿ ನಾನು ಡೈರೆಕ್ಟಾಗಿ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನುಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.